ಬರದೇ ಇರ್ಬೋದು. ಈಗ ಹೊಸಬ್ರಿಗೆ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ, ನನಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅವಕಾಶ ಸಿಕ್ಕಿಲ್ಲ. ಅದ್ರ ಬಂದು ಅಟ್ಲೀಸ್ಟ್ ಅವ್ರ ಸಿನಿಮಾಗೆ ಸಾಂಗ್ ಆಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ನಾನು ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದೆ ಅಂತ ಅವ್ರಿಗೊಂದು ಸಂತೃಪ್ತಿ ಇರುತ್ತೆ. ಹೊಸಬ್ರ ಜೊತೆ ಕೆಲಸ ಕಲಿಯಕ್ಕೆ ಅವಕಾಶ ಇತ್ತು ಅಂತ ಅವರು ಹೆಮ್ಮೆ ಪಡ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಪುನೀತ್ ರಾಜ್ಕುಮಾರ್ ಸರ್ ಹಾಡುವಂತ ಹಾಡು ಅಮೌಂಟ್ ತಗೊಳ್ತಾರೆ, ಒಂದು ಒಳ್ಳೆ ಪ್ರೈಸ್. ಅಮೌಂಟ್ ಎಲ್ಲಿ ಗೊತ್ತಾ, ದ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಇದೆ, ಆ ಟ್ರಸ್ಟ್ ತಗೊಳ್ತಾರೆ. ತುಂಬಾ ಒಳ್ಳೊಳ್ಳೆ ಕೆಲಸಗಳು ಆ ಟ್ರಸ್ಟ್ ಮೂಲಕ ನಡ್ಕೊಂಡ್ ಬರ್ತಾ ಇದೆ. ಅವತ್ತು ಅಪ್ಪು ಅಣ್ಣವ್ರು ಶುರು ಮಾಡಿದ್ರು, ಅಪ್ಪು ಸರ್ ಮುಂದುವರ್ಸ್ಕೊಂಡೋದ್ರು. ಅದೇ ಲಿಗಸಿನ ನಮ್ಮ ಅಶ್ವಿನಿ ಮೇಡಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ಬಹಳಷ್ಟು ವಿಚಾರಗಳ ಅಪ್ಪು ಸರ್ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗ್ತಾರೆ. ತುಂಬಾ ಒಳ್ಳೊಳ್ಳೆ ನೆನಪುಗಳು ಅವ್ರ ಜೊತೆ ಇರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವತ್ತು ಒಂದು ಸಲ ನನ್ನ ಸಿನಿಮಾ ನೋಡ್ಲಿಕ್ಕೆ ಅಪ್ಪು ಸರ್ PRK ಆಡಿಯೋ ತಗೊಂಡ್ರು. ಮೊದಲನೇದು ಟಗರು ಆಯ್ತು, ಎರಡನೇದು ಅಂಜನಿ ಪುತ್ರ ಆದ್ಮೇಲೆ ಮೂರನೇದು ನನ್ನ ಸಿನಿಮಾ ತಗೊಂಡ್ರು MLA ಅಂತ. ಸೊ ಸಿನಿಮಾ ತಗೊಂಡಾಗ ಅಪ್ಪು ಸರ್ ಸಿದ್ದರಾಮಣ್ಣ ಸರ್ ಶೋ ನೋಡಕ್ ಬಂದಿದ್ದಾಗ ಒಂದು ಫೋನ್ ಮಾಡಿಕೊಟ್ಟೆ, ಒಂದು ವಿಶ್ ಮಾಡ್ಬಿಡಿ ಬಾಸ, ಅಪ್ಪು ಸರ್ PRK ಓಪನ್ ಮಾಡಿದ್ದಾರೆ ಅಂದಾಗ, ಪುನೀತ್ ರಾಜ್ಕುಮಾರ್ ಅವರೇ, ನೀವು ನಿಮ್ಮ ತಂದೆಯ ಸಿನಿಮಾ ನಾವು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ನೋಡ್ತಾ ಇದ್ದೀವಿ, ನೀವು ಈಗ ಒಳ್ಳೆ ವಿಡಿಯೋ ಕಂಪ್ನಿ ಓಪನ್ ಮಾಡಿದೀರಾ ಅಂದ್ರು. ಸರ್ ವಿಡಿಯೋದಾಗ ಆಡಿಯೋ PRK ಸಂಸ್ಥೆ ಅಂತ ನಾನು ಕರೆಕ್ಷನ್ ಮಾಡಿದೆ, ಎಲ್ಲ ಮುಗೀತು. ನೀವು ಅಷ್ಟೇ ಒಳ್ಳೊಳ್ಳೆ ಸಿನಿಮಾ ನಿಮ್ ತಾಯಿ ಹೇಗೆ ಕೊಟ್ಟರು ಅದು ಶುರು ಮಾಡಿ ಅಂತ ಹೇಳಿದ್ರು. ಹಂಗ ಹೇಳೋದಕ್ಕೂ ಕಾಕತಾಳೀವ ಏನೋ PRK ಆಡಿಯೋ ಸಂಸ್ಥೆ ಇತ್ತು ಅಂತ ಹೇಳೋದಕ್ಕೂ ಸಿದ್ದರಾಮಣ್ಣ ಸುಮ್ಮನೆ ಫೋನಲ್ಲಿ ಹೇಳಿದ್ದಂಗಿತ್ತು. ಅದಾದ ಸ್ವಲ್ಪ ದಿನಕ್ಕೆ PRK ಇಂದ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡುವಂತ ಅಷ್ಟಾರು ಸಿನಿಮಾಗಳು, 10 ಸಿನಿಮಾಗಳು ಬಂತು. ಸಿದ್ದರಾಮಣ್ಣ ಸರ್ ಸುಮ್ಮನೆ ಫ್ಲೋರ್ ಹೇಳಿದ್ರು ಫೋನಲ್ಲಿ. ನಾನು ಫೋನ್ ಮಾಡ್ಬಿಟ್ಟೆ, ಸರ್ ಅಪ್ಪು ಸರ್ PRK ಸಂಸ್ಥೆ ಓಪನ್ ಮಾಡಿದ್ರೆ ನನ್ನ ಸಾಂಗ್ ತಗೊಂಡಿದ್ರು, ವಿಶ್ ಮಾಡಿ ಅಂದಾಗ ಹೇಳಿದ್ ಒಂದ್ ಮಾತು. ಹಂಗ ಹೇಳಕ್ಕೂ ಅಪ್ಪು ಸರ್ ಕಾಕತಾಳಿ ಅನ್ನಂಗೆ ಸಿನಿಮಾ ಪ್ರೊಡಕ್ಷನ್ ಶುರು ಮಾಡಿದ್ರು. ಅಂಡ್ ಅವ್ರ ಪ್ರೊಡಕ್ಷನ್ ಅವ್ರ ಮನೆಯವರೆಲ್ಲ ಎಲ್ಲ ಹೊಸ ಕಲಾವಿದರು ಇಟ್ಕೊಂಡು ಮಾಡಿದ್ದಾರೆ. ದಟ್ಸ್ ದ ಸ್ಪೆಷಾಲಿಟಿ ಆಫ್ ನಮ್ಮ ಅಶ್ವಿನಿ ಮೇಡಮ್. ಇಂಥ 100 ಕಾರಣಕ್ಕೆ ಅವ್ರು ನಮ್ಗೆ ಇನ್ಸ್ಪಿರೇಷನ್. ನಮ್ಮ ಪ್ರಿಯಾಕೃಷ್ಣ ಸರ್ ಕ್ಷೇತ್ರದಲ್ಲಿ ಅಪ್ಪು ಸರ್ ಸ್ಟ್ಯಾಚ್ಯೂನ ಜನಮಾನಸದಲ್ಲಿ ಉಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟ ಪ್ರಿಯಾಕೃಷ್ಣ ಸರ್ ನಾನು ಯಾವಾಗಲೂ ಸ್ಮರಿಸ್ತೀನಿ. ಬೆಳಗ್ಗೆ ಇವತ್ತು ಸಂಡೇ ಅವ್ರ ಪರ್ಸನಲ್ ಡೇ, ಈ ಕೆಲಸ ಅನ್ನೋದಕ್ಕೆ ಬಹಳ ಪ್ರೀತಿಯಿಂದ ಬಂದು ನಿಂತ್ಕೊಂಡ್ರು. ನಾನು ಅದೇ ಹೇಳಿದೆ, ಪ್ರಿಯಾಕೃಷ್ಣ ಸರ್ ಬರ್ತಾರಂದ್ರೆ ಒಬಾಮಾ, ಮೋದಿ, ಟ್ರಂಪ್, ಬಿಲ್ ಗೇಟ್ಸ್ ನನ್ನ ಪಕ್ಕದಲ್ಲಿದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ, ಬಂದಿದ್ದೀನಿ. ಲೇಟ್ ಆಯ್ತು ಅಂತ ಫೋನ್ ಮಾಡಿದ್ರು, ಬರಕ್ಕೆ 5 ನಿಮಿಷ, ಅದನ್ನು ಹೇಳ್ತೀನಿ 1 ನಿಮಿಷ. ಅವ್ರಿಗೆ 1 ನಿಮಿಷ, ಸಿದ್ದರಾಮಣ್ಯ ಸರ್ಗೆ, ನಮ್ಮ DK ಶಿವಕುಮಾರ್ ಸರ್ ಎಲ್ರಿಗೂ ಫ್ರೀ ಇರುತ್ತೆ, ಎಲ್ರಿಗೂ ನಮ್ಮ ಝೀರೋ ಟ್ರಾಫಿಕ್ ಇರುತ್ತೆ. ಕೃಷ್ಣ ಸರ್ ನನಗೆ ಲೇಟ್ ಆಯ್ತು, ಲೇಟ್ ಆಗಿ ಬಂದೆ, ದಯಮಾಡಿ ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್. ಅಣ್ಣ ನೀವು ಕುತ್ಕೊಳ್ಳಿ 1 ನಿಮಿಷ. ಶಾಸಕರದ್ದು ಕೆಲಸ ಆಯ್ತಾ ಇಲ್ಲಿ? ಕುಣಿಸಿ ಅವ್ರನ್ನ